ಲಕ್ಷ್ಮಿ ಅನ್ನೋ ಹೆಣ್ಮಗಳು ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಕೊಲೆಯಾಗಿದ್ಲು. ಮತ್ತೆ ಶ್ರುತಿ ಅನ್ನೋ ಹೆಣ್ಮಗಳು ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ ಕೊಲೆಯಾಗಿದ್ಲು. ಇವೆರಡೂ ಕಾರ್ಡು ಸಹ ಒಂದು ಪಿಟ್ಟಲ್ ಸಿಕ್ಕಿದೆ. ಇಟ್ಸ್ ನಾಟ್ ಎ ಈಸಿ ಥಿಂಗ್. ಇನ್ಫ್ಯಾಕ್ಟ್ ಬರೀ ಲಕ್ಷ್ಮಿ ಮತ್ತೆ ಶ್ರುತಿ ಅವರ ಕೇಸನ್ನು ಎತ್ಕೊಂಡ್ರು ಸಹ ಕೊಲೆಯಾದಂತ ಸೂಸೈಡ್ ಮಾಡ್ಕೊಂಡಂತ ಹೆಣ್ಮಕ್ಳು ಅಲ್ಲಿ ಏನೋ ಧರ್ಮಸ್ಥಳದಿಂದ ಇಲ್ಲಿ ಬಂದು ಊತ ಹಾಕಿ ಹೋಗಿ ಸೂಸೈಡ್ ಮಾಡ್ಕೊಂಡಿಲ್ಲ, ಅಥವಾ ಶ್ರುತಿ ಅವರು ಉಜಿರೆಯಿಂದ ಬಂದು ಡಾಕ್ಯುಮೆಂಟ್ ಅನ್ನ ಇಬ್ರು ಸೇರಿ ಊತ ಹಾಕ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿಲ್ಲ. ಭೀಮಾ ಅನ್ನೋ ಕಂಪ್ಲೇಂಟ್ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಈ ಸ್ಪೆಸಿಫಿಕ್ ಒಂದು ಆರ್ಡರ್ ಸಿಗ್ತಾ ಇತ್ತಂತೆ, ಯಾರಿಗೆ ಈತ ಕೆಲಸ ಮಾಡ್ತಾ ಇದ್ದ ಅವ್ರು ಹೇಳೋರಂತೆ ಹೆಣನ ಒಂದ್ ಕಡೆ ಊತ ಹಾಕು, ಡಾಕ್ಯುಮೆಂಟ್ಸ್ ಒಂದ್ ಕಡೆ ಊತ ಹಾಕು ಅಂತ. ಈತ ಕಂಪ್ಲೇಂಟು ಹೇಳಿದಾನೆ. ಇಫ್ ಐ ಆಮ್ ನಾಟ್ ರಾಂಗ್ FIR ಅಲ್ಲಿ ಅದು ರಿಫ್ಲೆಕ್ಟ್ ಆಗಿರ್ಬೋದು. ಸ್ವ ಇಚ್ಛಾ ಹೇಳಿಕೆ ಏನಿದೆ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ಮುಂದೆ ಏನ್ ಹೇಳಿದ್ದಾರೆ ಅದರಲ್ಲೂ ಸಹ ಈ ಒಂದು ಪ್ಯಾಟ್ರನ್ ಏನಿದೆ, ಅಂದ್ರೆ ಬಾಡಿಯನ್ನ ಒಂದ್ ಕಡೆ ಊತ ಹಾಕೋದು, ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ದಾಖಲೆಗಳಾಗಿರ್ಬೋದು, ಯಾಕಂದ್ರೆ ಸತ್ತಾಗ ದಾಖಲೆಗಳಿರ್ತದ, ದಾಖಲೆಗಳು ಒಂದ್ ಕಡೆ ಊತ ಹಾಕೋದು, ಸಾಮಾನ್ಯವಾಗಿ ಅನಾಥ ಶವವಾಗಿ ಅದನ್ನ ಪ್ರೊಜೆಕ್ಟ್ ಮಾಡೋದು. ದಿಸ್ ಇಸ್ ವಾಟ್ ಭೀಮಾ ಹ್ಯಾಸ್ ಮೆನ್ಷನ್ಡ್. ಭೀಮಾ ಅವರು ತಮ್ಮ ಹೇಳಿಕೆಯಲ್ಲಿ ಮೆನ್ಷನ್ ಮಾಡೋದೇನು ಅಂತಂದ್ರೆ ಇದೇ ರೀತಿ ಹೆಣವನ್ನ ಒಂದ್ ಕಡೆ ಊತಾಕ್ತಾ ಇದ್ದೆ, ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ಊತಾಕ್ತಾ ಇದ್ದೆ. ಕಮಿಂಗ್ ಸ್ಟ್ರೇಟ್ ಟು ನೆನ್ನೆ ಸಿಕ್ಕಂತ ಡಾಕ್ಯುಮೆಂಟ್ಸ್, ಬ್ಲೌಸು, ಬ್ಯಾಗು, ಪ್ಯಾನ್ ಕಾರ್ಡು, ಇದು ವಿಚಾರ ಬಂದಾಗ ಡೆಫಿನೆಟ್ಲಿ ನಮಗ ಅನಿಸ್ತಾ ಇರೋದೇನು ಅಂತಂದ್ರೆ ಇದನ್ನ ಭೀಮಾನೇ ಊತ ಹಾಕಿದ್ದಾನೆ, ಅದಕ್ಕೋಸ್ಕರ ಭೀಮಾನೇ ತೋರಿಸಿದ್ದಾನೆ ಈ ದಾಖಲೆಗಳನ್ನ ಊತ ಹಾಕಿದ್ದಾನೆ ಅಂತ. ಪಾಸಿಬಲಿ ಅವರು ಸೂಸೈಡ್ ಮಾಡ್ಕೊಂಡಿದ್ರೆ ಆ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂತ ದಾಖಲೆ 2009ರಲ್ಲಿ ಸೂಸೈಡ್ ಆಗಿರೋದು, ಅದು ರಿಪೋರ್ಟ್ ಆಗಿದೆ. ಎರಡೂ ಕೂಡ ರಿಪೋರ್ಟ್ ಆಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ನಾವು ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಇದನ್ನ ತೋರಿಸಿದಾನೆ ಅಂತಂದ್ರೆ ಮೋಸ್ಟ್ಲಿ ಭೀಮಾನೇ ಈ ದಾಖಲೆಗಳನ್ನ ಆ ಹೆಣ್ಣು ಮಕ್ಕಳ ಜೊತೆನೂ ಕೂಡ, ಅದು ಸೂಸೈಡ್ ಇಲ್ದಿರೇ ಇರ್ಬೋದು, ರೇಪ್ ಅಂಡ್ ಮರ್ಡರ್ ಇರ್ಬೋದು, ಪೊಲೀಸರು ಅದನ್ನ ಸೂಸೈಡ್ ಅಂತ ತೋರಿಸಿರ್ಬೋದು. ಅವರಿಗೆ ಸಂಬಂಧಪಟ್ಟಂತ ದಾಖಲೆ ಐ ಥಿಂಕ್ ಲಕ್ಷ್ಮಿ ಅಂಡ್ ಶ್ರುತಿ ಅವರ ದಾಖಲೆಗಳನ್ನ ಮೋಸ್ಟ್ ಪ್ರಾಬಲಿ ಭೀಮಾ ಈ ಒಂದು ನೇತ್ರಾವತಿ ದಳ ತೀರದಲ್ಲಿ ತಂದು ಊತ ಹಾಕಿದ್ದಾನೆ ಅಂತ. ಟೋಟಲಿ 13 ಪಿಟ್ಗಳಂತ 13 ಸೈಟ್ಗಳನ್ನ ಏನೋ ಭೀಮಾ ತೋರಿಸಿದಾನೆ. ಅದರಲ್ಲಿ ಭೀಮಾ ಹೇಳ್ತಾ ಇದ್ದು ಸ್ಪೆಸಿಫಿಕಲಿ 13ನೇ ಪಿಟ್ ಏನಿದೆ ಅದನ್ನ ಇಮಿಡಿಯೇಟ್ ಆಗಿ ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡದಂತೆ. ಬಟ್ SIT ಅವರು ಐ ಥಿಂಕ್ ನಂಬರ್ 1, 2 ಅಂತ ಹೇಳಿ ದೇ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಆರ್ಡರ್. 5ನೇ ಪಿಟ್ಟು 6ನೇ ಪಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. 13ನೇ ಪೆಟ್ಟಲ್ಲಿ ಒಂದು ಮಾಸ್ ಬರೆಯಲಾಗಿದೆ, ಅಂದ್ರೆ 1ಕ್ಕೂ ಹೆಚ್ಚು ಬಾಡಿಗಳನ್ನ ಊತ ಹಾಕಿದೆ ಅಂತ ಮಾಹಿತಿಯನ್ನ SIT ಅವ್ರಿಗೆ ಕೊಟ್ಟಿದ್ದಾನೆ. 13ನೇ ಪಿಟ್ಟೆ ಓಪನ್ ಮಾಡಿ ಅಂತಂದ್ರೆ ಇಲ್ಲ, ಇಟ್ ವಿಲ್ ಬಿ ಓಪನ್ ಇನ್ ದ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ ಅಲ್ಲಿ ಮಾಜರಲ್ಲಿ ಬಂದಿರೋ ವ್ಯಕ್ತಿ ಅದು ಭೀಮಾನೇ, ಬೇರೆ ಯಾರು ಅಲ್ಲ. ಒಂದು ಕ್ಲಾರಿಟಿ ಕೊಡೋದಾದ್ರೆ ದಿಸ್ ಇಸ್ ಅಫಿಷಿಯಲಿ ಫ್ರಮ್ SIT ಸೋರ್ಸಸ್ ಹೇಳಿದ್ದು ಅದು ಭೀಮಾನೇ ಅಂತ. ಎರಡನೇದು ಅಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ಮಾಧ್ಯಮಗಳ ವಾದ ಸುಳ್ಳು. ಯಾಕೆ ಅಂತಂದ್ರೆ ಆ ಎಂಟೈರ್ ಏರಿಯಾ ಸೀಲ್ ಮಾಡಿದರೆ, ಮಾಧ್ಯಮಗಳನ್ನ ಒಳಗಡೆ ಬಿಟ್ಟಿಲ್ಲ. SIT ಮತ್ತೆ ತನಿಖಾಧಿಕಾರಿಗಳು ಮತ್ತೆ ಕೆಲಸ ಮಾಡೋರು ಬಿಟ್ರೆ ಬೇರೆ ಯಾರು ಕೂಡ ಈ ಒಂದು ಸೀಲ್ಡ್ ಏರಿಯಾದಲ್ಲಿ ಆಪರೇಷನ್ಸ್ ನಡೀತಾ ಇರುವಂತ ಏರಿಯಾದಲ್ಲಿ ಮಾಧ್ಯಮದವ್ರನ್ನ ಒಳಗಡೆ ಬರೆಸ್ತಾ ಇಲ್ಲ. ಯಾವ ಸೋರ್ಸ್ ಸಿಕ್ಕೊಂಡು ಏನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗ್ ಗೊತ್ತಿಲ್ಲ. ಸ್ಪೆಸಿಫಿಕಲಿ ಮಾತಾಡೋದಾಯ್ತು ಅಂತಂದ್ರೆ ಸಮ್ವೇರ್ ವಿ ಫೀಲ್, ನಮ್ಗೇನ್ ಅನ್ಸುತ್ತೆ ಅಂತಂದ್ರೆ ಮಾಧ್ಯಮಗಳು ಬಾಲ್ಡ್ ಆಗಿ ಸುಳ್ಳು ವರದಿಗಳನ್ನ ಮಾಡಿ, ಎಲ್ಲರೂ ಅಲ್ಲ, ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ, ಏನಿದೆ ಅದು ಕೊಡ್ತಾ ಇದೆ. ಎಸ್ಪೆಷಲಿ ಸುವರ್ಣ ಅವರೆಲ್ಲ ಐ ಥಿಂಕ್ ಅವರುಗಳು ಇದೇ ರೀತಿಯ ಒಂದು ವಿಚಾರಗಳನ್ನ ಐ ಥಿಂಕ್ ಯಾಕಂದ್ರೆ SIT ಅವರು ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿಲ್ಲ. ಅಂದ್ರೆ ಹೆಣ ಸಿಕ್ಕಿಲ್ಲ, ಸೊ ಸಿಕ್ಕಿಲ್ಲ ಅಂತ ರಿಲೀಸ್ ಮಾಡಿಲ್ಲ ಅಂದ್ಮೇಲೆ ಸುವರ್ಣ ಅವರು ಏನು ಸಿಕ್ಕಿಲ್ಲ ಅಂತ ಐ ಥಿಂಕ್ ಸಮ್ವೇರ್ ಮಿಸ್ಲೀಡಿಂಗ್ ಮಾಹಿತಿಯನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ. ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ಜನಗಳು ಮಾಹಿತಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸುಳ್ಳು ಮಾಹಿತಿಗಳನ್ನ ದಯಮಾಡಿ ಹಂಚ್ಕೋಬೇಡಿ. SIT ಅವರು ಅಫಿಷಿಯಲ್ ಆಗಿ ಲೆಟ್ ದೆಮ್ ಗಿವ್ ಇಟ್. ಅಲ್ಲಿ ಇಲ್ಲ ಅಂತ ಕೊಡೋದಾದ್ರೆ ಇಲ್ಲ ಅಂತಾನೆ ಕೊಡ್ಲಿ. SIT ಅವರು ಅಫಿಷಿಯಲ್ ಆಗಿ ತಮ್ಮ ಪ್ರೆಸ್ ರಿಲೀಸ್ ಅಲ್ಲಿ ಏನೇನ್ ಸಿಕ್ಕಿದೆ ಅಂತ ಖಂಡಿತವಾಗಿ 13 ಪಿಟ್ಟುಗಳನ್ನ ಮುಗಿದ ಮೇಲೆ ಖಂಡಿತವಾಗಿ ಐ ಥಿಂಕ್ ಇವರು ಆಪರೇಷನ್ಸ್ ಅನ್ನ ಮಾಡ್ತಾರೆ. ದಯಮಾಡಿ ಅಲ್ಲಿವರೆಗೂ ನೀವೆಲ್ಲ ವೆಯ್ಟ್ ಮಾಡಬೇಕು. ಅಫಿಷಿಯಲ್ ಆಗಿ SIT ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ನಮಗೆ ಹೇಳಿದಾಗ ಡೆಫಿನೆಟ್ಲಿ ಅದೇ ಅಥೆಂಟಿಕೇಟೆಡ್ ಮಾಹಿತಿ. ಅಲ್ಲಿವರೆಗೂ
ಮಾಧ್ಯಮಗಳ ತೋರಿಸೋದನ್ನ ನಿಮ್ಗೆ ಇಷ್ಟ ಆದ್ರೆ ನಂಬಿ, ಇಲ್ಲಾಂದ್ರೆ ಕಷ್ಟ ಆದ್ರೆ ಅವಾಯ್ಡ್ ಮಾಡಿ. ಅದರ್ವೈಸ್ ದೆರ್ ಇಸ್ ನೋ ಅಫಿಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ SIT. SIT ಅವರು ಯಾವುದೇ ರೀತಿಯ ಅಧಿಕೃತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ದಯಮಾಡಿ ಯಾರು ಅದ್ರ ಬಗ್ಗೆ ಆಸ್ ಆಫ್ ನಾವು ತಲೆಗೆಡ್ಸ್ಕೊಳ್ಬೇಡಿ. ಬಟ್ ಈ 2009ರಲ್ಲಿ ಐ ಥಿಂಕ್ ಡಾಕ್ಯುಮೆಂಟ್ ಸಿಕ್ಕಿರುವಂತ ಲಕ್ಷ್ಮೀ ಶ್ರುತಿ ಅವರ ಸಾವು ಅನುಮಾನಾಸ್ಪದ ಅಂತ ನಮಗನಿಸ್ತಾ ಇದೆ. SIT ಅವರು ಈ ಒಂದು ಸಾವುಗಳನ್ನು ಸಹ ತನಿಖೆ ಮಾಡಬೇಕಾಗಿದೆ. ಕಾರಣ ಯಾಕೆ ಅಂತಂದ್ರೆ ಈ ದಾಖಲೆಗಳನ್ನ ಬೇಕು ಅಂತಾನೆ ಮುಚ್ಚಾಕಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಸತ್ತೋದಂತ ಹೆಣ್ಣು ಮಕ್ಕಳ ಗುರುತುಗಳನ್ನ ಕಂಡುಹಿಡಿಯಲು ಸಮಯ ಆಗ್ಲಿ, ಆ ಹೆಣಗಳನ್ನ ಸುಟ್ಟಾಕ್ಬಿಡ್ಲಿ, ಡಿಸ್ಪೋಸ್ ಆಗ್ಬಿಡ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ 2 ಹೆಣ್ಣು ಮಕ್ಕಳ ಐ ಥಿಂಕ್ ರೇಪ್ ಅಂಡ್ ಮರ್ಡರ್ ಆಗಿರ್ಬೋದು, ಬಟ್ ಅದನ್ನ ಸೂಸೈಡ್ ಅಂತ ಮುಚ್ಚಾಕಿರುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳುತ್ತಾ ಒನ್ಸ್ ಅಗೇನ್ ಐ ಥಿಂಕ್ ಥ್ಯಾಂಕ್ಸ್ ಅ ಲಾಟ್. ಇಷ್ಟು ಇನ್ಫಾರ್ಮೇಶನ್ ಇತ್ತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.